ಸೈನ್ಸ್ ಅಲ್ಲಿ ಒಂದು ಸ್ಟೇಟ್ಮೆಂಟ್ ಇದೆ, ಎನರ್ಜಿ ನೈದರ್ ಬಿ ಕ್ರಿಯೇಟೆಡ್ ನಾರ್ ಡೆಸ್ಟ್ರಾಯ್ಡ್. ಅಂದ್ರೆ ನಾವು ಜಗತ್ತಿಗೆ ಹೊಸದಾಗಿ ಎನರ್ಜಿ ಏನು ಕ್ರಿಯೇಟ್ ಮಾಡೋದಕ್ಕಾಗಲ್ಲ, ಜಗತ್ತಲ್ಲಿ ಇರುವಂತ ಎನರ್ಜಿನ ಡೆಸ್ಟ್ರಾಯ್ ನಾಶನೂ ಮಾಡೋದಕ್ಕಾಗಲ್ಲ. ಜಗತ್ತಲ್ಲಿ ಪ್ರಪಂಚದಲ್ಲಿ ಏನ್ ಎನರ್ಜಿ ಇದೆಯೋ ಅದು ಯಾವಾಗ್ಲೂ ಕಾನ್ಸ್ಟೆಂಟ್ ಇರುತ್ತೆ, ನೈದರ್ ಬಿ ಕ್ರಿಯೇಟೆಡ್ ನಾರ್ ಡೆಸ್ಟ್ರಾಯ್ಡ್. ಈ ಸ್ಟೇಟ್ಮೆಂಟ್ಗೆ ಹಾಗೆ ನಮ್ಮ ಮ್ಯಾನ್ ಕೈಂಡ್ ಹ್ಯೂಮನ್ ಬೀಯಿಂಗ್ಸ್ಗೆ ಏನಾದ್ರು ಸಂಬಂಧ ಇದೆಯಾ ಅಂದ್ರೆ ಖಂಡಿತ ಇದೆ. ಹೇಗೆ ಅಂತಂದ್ರೆ, ಇಮ್ಯಾಜಿನ್ ಒಂದು ಮನುಷ್ಯ ಮಿಸ್ಟರ್ ಎಕ್ಸ್ ನಾಟ್ ವೆಲ್, ಹುಷಾರಿಲ್ಲ, ಹಾಸ್ಪಿಟಲೈಸ್ ಆಗ್ತಾರೆ. ಡಾಕ್ಟರ್ ಹೇಳ್ತಾರೆ ಇವ್ರಿಗೆ ತುಂಬಾ ಟೈಮ್ ಇಲ್ಲ, ಎಲ್ಲ ರಿಲೇಟಿವ್ಸ್ ನ ಎಲ್ಲ ಕರೆದ್ಬಿಡಿ ಲಾಸ್ಟ್ ನೋಡ್ಲಿ ಅಂತ. ಸೊ ಆಫ್ಟರ್ 5 minutes ಡಿಕ್ಲೇರ್ ಮಾಡ್ತಾರೆ ಈಸ್ ನೋ ಮೋರ್, ಈಸ್ ಡೆಡ್ ಅಂತ. ಆವಾಗ ಮಿಸ್ಟರ್ ಎಕ್ಸ್ ಬರುವಾಗ ಯಾರು ಮಿಸ್ಟರ್ ಎಕ್ಸ್ ಮನುಷ್ಯ ಬರ್ತಾ ಇದಾರೆ, ಹೆಸರಿಟ್ಟು ಕರೆಯಲ್ಲ, ಬಾಡಿ ಬರ್ತಾ ಇದೆ ಅಂತ ಹೇಳ್ತಾರೆ ಅಲ್ವಾ. ಜಸ್ಟ್ 5 minutes ಮುಂಚೆ ಹೆಸರಿಡಿದು ಮಾತಾಡ್ತಾ ಇದ್ದಂತ ಜನರು ಜಸ್ಟ್ 5 minutes ಆದ್ಮೇಲೆ ಅದಕ್ಕೆ ಐಡೆಂಟಿಫಿಕೇಶನ್ ಇಲ್ಲದೆ ಜಸ್ಟ್ ಬಾಡಿ ಬರ್ತಾ ಇದೆ ಅಂತ ಹೇಳ್ತಾರೆ. ಬಾಡಿನ ನಾವು ಬೇರೆ ಬೇರೆ ವಿಧಾನಗಳಿಂದ, ಪಂಚಭೂತಗಳಿಂದ ಪ್ರೋಸೆಸ್ ಮಾಡ್ತೀವಿ. ಬಾಡಿ ಕೊನೆಗೆ ಮಣ್ಣಿನ ಜೊತೆ ಗೊಬ್ಬರ ಆಗಿ ಬೆರೆತು ಹೋಗುತ್ತೆ. ಸೊ ಈ ಪ್ರೋಸೆಸ್ಗೆ ನಾವು ಮಾಡಿದಂತ ಸ್ಟೇಟ್ಮೆಂಟ್ಗೆ ಸಂಬಂಧ ಇಲ್ಲ ಅಲ್ಲ ಅಂತ ಅನ್ಸುತ್ತೆ ಅಲ್ವಾ. ಆದ್ರೆ ಇಲ್ಲಿ ಬಾಡಿ ಮಾತ್ರ ಮಣ್ಣು ಸೇರುತ್ತೆ. ಬಾಡಿಯನ್ನ ಡ್ರೈವ್ ಮಾಡ್ತಾ ಇರೋಂತ ಲೈಫ್ ಫೋರ್ಸ್, ಬಾಡಿನ ರನ್ ಮಾಡ್ತಾ ಇರುವಂತ ಏನೋ ಬೆಳಕು, ಆತ್ಮ, ಸ್ಮಾಲ್ ಎನರ್ಜಿ, ಲೈಫ್ ಫೋರ್ಸ್ ರಿಲೀಸ್ ಆಗುತ್ತೆ ಅಟ್ಮಾಸ್ಫಿಯರ್ಗೆ. ಅದಕ್ಕೆ ನಾವ್ ಯಾರಾದ್ರೂ ತೀರೋಗಿದ್ದಾರೆ, ಎಲ್ಲಿದ್ದಾರೆ ಅಂತ ಹುಡುಕುವಾಗ ನಾವು ಮೇಲೆ ನೋಡ್ತೀವಿ. ಯಾಕೆ ಮೇಲೆ ನೋಡ್ತೀವಿ ಅಂತಂದ್ರೆ ನಮಗ್ ಗೊತ್ತು ಇಲ್ಲೇ ಎಲ್ಲೋ ನಮ್ಮ ಅಟ್ಮಾಸ್ಫಿಯರ್ ಅಲ್ಲಿ ಇದಾರೆ ಅಂತ. ಎನರ್ಜಿ ರಿಲೀಸ್ ಆಗುತ್ತೆ ಅಟ್ಮಾಸ್ಫಿಯರ್ಗೆ, ಎನರ್ಜಿ ನೈದರ್ ಬಿ ಕ್ರಿಯೇಟೆಡ್ ನಾರ್ ಡೆಸ್ಟ್ರಾಯ್ಡ್ ಅಂತ. ಅದಕ್ಕೆ ಹೇಳೋದು ನಮ್ಮ ಐಡೆಂಟಿಫಿಕೇಶನ್ ನಾನು ಬಾಡಿ ಅನ್ನೋದಲ್ಲ, ಐ ಆಮ್ ಎ ಸೋಲ್ ಅನ್ನೋದು. ಸೋಲ್ ಇಸ್ ನಥಿಂಗ್ ಬಟ್ ಇಟ್ಸ್ ಅ ಲೈಫ್ ಫೋರ್ಸ್ ವಿಚ್ ಡ್ರೈವ್ಸ್ ಬಾಡಿ. ಸೊ ನಾವೆಲ್ಲ ಅನ್ಕೊಂಡಿರಂಗೆ ನಮ್ಮ ಬಾಡಿ ಅದಷ್ಟಕ್ಕದೆ ಖಂಡಿತ ರನ್ ಆಗ್ತಾ ಇಲ್ಲ, ಅದನ್ನ ರನ್ ಮಾಡ್ತಿರೋದು ಸೋಲ್, ಸೋ ಕಾಲ್ಡ್ ಲೈಫ್ ಫೋರ್ಸ್. ಅದು ಎಟರ್ನಲ್ ನೇಚರ್ ಅಲ್ಲಿ ಅದು ಹಾಗೆ ಇರುತ್ತೆ.